ಬಸಪ್ಪ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಬಸಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಖಂಡಿತ. ನಿವೃತ್ತ ಇವರಿಗೆ ನಾವು ಏನು ಟೀಚರ್ ಅಲ್ಲ ಏನಲ್ಲ, ಬಟ್ ಈ ನಿಮ್ಮ ಸಮಾಜ ಸೇವೆ ಕಾರ್ಯ ಏನಿರಲ್ಲ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಎಸ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಯ್ಸ್ ಜಾಸ್ತಿ ಮಾಡಿ, ಸ್ವಲ್ಪ ಹೇಳ್ತಾ ಇಲ್ಲ. 34 ಕೋಟಿ 45 ಲಕ್ಷ. ಎಸ್, ಲಾಕ್ ಆಗಿದೆ ಅಂದ್ರೆ ಅದ್ರ ಬಡ್ಡಿ ಎಷ್ಟಾಯ್ತು ಲೆಕ್ಕ ಹಾಕಿ ಸರ್. ಈಗ ನಿಮ್ಗೆ ಎಷ್ಟು ಬರುತ್ತೆ? ನನಗೂ 7 ಲಕ್ಷ ಸಮಥಿಂಗ್ ಬರುತ್ತೆ ಸರ್. 7 ಲಕ್ಷ. ಸಂಧ್ಯಾ ಮೇಡಮ್ಗೆ 7 ಲಕ್ಷ ಬರುತ್ತೆ. ಖುಷಿನಾ? ಖುಷಿ ಅಲ್ಲ ಸರ್, ಅದಕ್ಕೆ ಬಡ್ಡಿ ಲೆಕ್ಕ ಹಾಕಿ 2 ವರ್ಷ ನಾವು ಎಷ್ಟು ಹೋರಾಡಿದೀವಿ. ಒಬ್ಬರೇ ಹೆಣ್ಮಕ್ಳು ಎಲ್ಲಿ ಹೋಗಿ ಕೇಳೋದು? ಕೇಳಿದ್ರೆ ಆಫೀಸಲ್ಲಿ ಬಂದಿಲ್ಲ ಹೋಗಮ್ಮ ಅಂತಾರೆ. ನಾವು ರಿಟೈರ್ಡ್ ಆದ್ಮೇಲೆ ನಮ್ಗೆ ಬೆಲೆ ಇರಲ್ಲ. ಕೇಳಿದ್ರೆ ರಿಟೈರ್ಡ್ ಆದ್ಮೇಲೆ ಯಾವುದೇ ವ್ಯಕ್ತಿ ಆಫೀಸ್ಗೆ ಹೋದ್ರೆ ಬೆಲೆ ಇರಲ್ಲ ಸರ್. ಡೆಫಿನೆಟ್ಲಿ ಅಮ್ಮ. ಇವತ್ತು 1500 ನಿಮ್ಮಂಥ ಶಿಕ್ಷಕರಿಗೆ, ನೀವೆಲ್ಲ ನಮಗೆ ಪಾಠ ಮಾಡಿದಂಥವರು, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲಿರಲಿ, ರಿಪಬ್ಲಿಕ್ ಕನ್ನಡದ ಮೇಲಿರಲಿ ಅಂತ ನಾವು ಕೂಡ ಕೋರ್ಕೋತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ಮಹೇಶ್ ಸರ್ ನಮಸ್ತೆ. ನಮಸ್ಕಾರ ಸರ್. ಸುದ್ದಿ ನೋಡಿದ್ರಿ? ಸುದ್ದಿ ನೋಡಿದ್ರಿ ಸರ್. ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಿ. ನಿಮ್ಮಂಥವ್ರಿಗೆ ದೇವರಂತ ನಾವು ನಂಬಿದ್ದೀವಿ. ಹಲೋ. ಹೇಳಿ ಮಹೇಶ್. ಸುದ್ದಿ ನೋಡಿದ್ರಿ ಸರ್. ಥ್ಯಾಂಕ್ ಯು. ನೋಡಿ ವೀಕ್ಷಕರ, ಈ ತರ ನೀವು ದೇವರಿದ್ದಾಗೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ದೇವರಂತಾನೆ ಕೆಲಸ ಮಾಡ್ತಾ ಇದ್ದೀರಿ ನೀವು. ಆಗಲಿ. ಜನರ ಕೆಲಸ ಮಾಡೋಕ್ಕೆ ಸಿಗೋದೇ ಒಂದು ಅವಕಾಶ. ಮಹೇಶ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇಷ್ಟೆಲ್ಲ ವಯಸ್ಸಾಗಿದೆ, ಏಜ್ಡ್ ಪೀಪಲ್ ಎಲ್ಲ ವಯಸ್ಸಾಗಿದೆ. ಕೆಲವರಿಗೆ 2 ಲಕ್ಷದಿಂದ 15 ಲಕ್ಷ ದುಡ್ಡು ಬರಬೇಕಾಗಿದೆ. 2 lakhs to 15 lakhs EL 3 ವರ್ಷದಿಂದ ಬಂದಿಲ್ಲ. ಹೋದ್ರು. ಈಗ ಸಂಧ್ಯಾ ಅವರು ಕರೆ ಮಾಡಿದ್ರಲ್ವಾ, ಸ್ವರ್ಣಲತಾ ಅವರು ಅಳ್ತಾ ಇದ್ರು. ಅವರ ಹಸ್ಬೆಂಡು ತೀರ್ಕೊಂಡ್ಬಿಟ್ಟಿದ್ದಾರೆ. ಇವರ ಹಸ್ಬೆಂಡು ತೀರ್ಕೊಂಡ್ಬಿಟ್ಟಿದ್ದಾರೆ, ಡೆತ್ ಆಗಿದೆ ಅವ್ರದ್ದು. 6 ಲಕ್ಷ ಬರಬೇಕು. ಯಾರನ್ನು ಕೇಳೋದು? ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ರು, ಸರ್ ನನಗೆ ಬರಬೇಕಾಗಿದೆ, ಮಗನನ್ನು M.Com ಮಾಡಬೇಕಾಗಿದೆ, ಮನೆ ಕಟ್ಸಿದ್ದೀನಿ, ಬಾಡಿಗೆ ಕಟ್ಟಬೇಕಾಗಿದೆ. ಇನ್ನು ವಿದಿನ್ 3 ಡೇಸಲ್ಲಿ ಅವರ ಅಕೌಂಟಿಗೆ ದುಡ್ಡು ಬರುತ್ತೆ. ಮುದೋಳಿಂದ ಪ್ರಭು ಕರೆ ಮಾಡಿದ್ದಾರೆ. ಪ್ರಭು ಸರ್ ನಮಸ್ತೆ. ನಮಸ್ತೆ. ಹೆಂಗನಿಸ್ತು ನೋಡಿದ್ರ ಸ್ಟೋರಿ ಅಲ್ಲ ಸರ, ಇದು ಒಂದು ಟಿವಿ ಚಾನಲ್ದವರೇ ಬರ್ಬೇಕಾ? ಇವೆಲ್ಲ ಮಾಡಕ್ ಇವ್ರು ಯಾಕಿರೋದಂತ? ಇವ್ರು ಕಾಂಗ್ರೆಸ್ ಬಿಜೆಪಿ ಯಾರೋ ಇರ್ಲಿ, ಇವ್ರು ಯಾಕಿರೋದಂತ? ಕರೆಕ್ಟ್ ಅಲ್ವಾ? ಇರ್ತದೆ. ಒಂದು ಮನೆ ಅಂತ ಹೇಳುವಾಗ ಸಮಸ್ಯೆ ಇರ್ತದಲ್ಲ ಪ್ರಭು ಅವರೇ. ಹಾ ಸರ್. ಒಂದು ಮನೆ ಅಂತ ಹೇಳುವಾಗ ಸಮಸ್ಯೆ ಇರುತ್ತೆ, ಒಂದು ಸಮಾಜ ಅಂತ ಹೇಳುವಾಗ ಸಮಸ್ಯೆ ಇರುತ್ತೆ, ಒಂದು ಸರ್ಕಾರ ಅಂತ ಹೇಳುವಾಗ ಸಮಸ್ಯೆ ಇರುತ್ತೆ. ಮೊನ್ನೆ ಹುಲಿಗೆಮ್ಮನ್ ತಗೋಬೇಕಂತ ಮಾಡಿದ್ದೆಲ್ಲ, ಏನ್ಮೇಲೆ ಅವತ್ತು ನನಗೆ ಸಿಗ್ಲಿಲ್ಲ. ಒಬ್ಬ ವಯಸ್ಸಾದ ಹೆಣ್ಮಗಳು ಒಬ್ರಿಗೆ ನೀರ್ ಕೊಡ್ಬೇಕಂದ್ರೆ ಅಲ್ಲಿ ಆ ತರದ ಇವರು ಪಾರ್ಟಿ ಲೆಕ್ಕದಲ್ಲಿ ತಾವೇನೇನೋ ಮಾಡೋದ್ರಾಗ ಸಮಾಜವನ್ನ ದಿಕ್ಕೆತ್ಬಿಡ್ತಾರೆ ಇವರು ರಾಜಕಾರಣಿಗಳೆಲ್ಲ. ಕರೆಕ್ಟ್. ಇವ್ರಿಗೆ ಏನು ಮಾಡ್ಬೇಕು ಅಂತ ಇಷ್ಟು ಕೋಪ ಬರ್ತಾರ. ನೀವು ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯ ಕೆಲಸ ಸರ್. ಥ್ಯಾಂಕ್ ಯು ಪ್ರಭು ಮುದೋಳವ್ರು ಹೇಳ್ತಾರೆ, ಸರ್ಕಾರಗಳಿರೋದು ಯಾಕೆ, ಸರ್ಕಾರಗಳು ಮಾಡಬೇಕಲ್ವ ಅಂತೇಳಿ. ಅಫ್ಕೋರ್ಸ್ ಸರ್ಕಾರಗಳೇ ಮಾಡಬೇಕು. 3,80,000 ಕೋಟಿ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ನಾಡಿದ್ದು ಸಿದ್ದರಾಮಯ್ಯನವರು. 3,80,000 ಕೋಟಿ. ನಮ್ಮ ದೇಶದ ಬಜೆಟ್ 47 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು ಮಂಡಿಸಿದಂಥ ಬಜೆಟ್ ಅಂದ್ರೆ, ನಿರ್ಮಲಾ ಸೀತಾರಾಮನ್ ಮಂಡಿಸಿದಂಥ ಬಜೆಟ್ 47 ಲಕ್ಷ ಕೋಟಿ. ನಾವು ಅದರ ಒಂದು ಎಷ್ಟು 10% ರಾಜ್ಯದಲ್ಲಿದೆ. ಆದರೆ ಇವರಿಗೆಲ್ಲ ದುಡ್ಡು ಸಿಗಬೇಕು. ಇವತ್ತು ಖುಷಿ ಇದೆ. 34 ಕೋಟಿ 34.45 crores ರಿಪಬ್ಲಿಕ್ ಕನ್ನಡದ ವತಿಯಿಂದ ಬಿಡುಗಡೆಯಾಗಿದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಅಲ್ಲಿಯ ಜನ, ಆ ನಿವೃತ್ತ ಶಿಕ್ಷಕರು 3 ವರ್ಷಗಳಿಂದ ಬರುತ್ತೆ ಅಂತ ಕಾಯ್ತಾ ಇದ್ರು. ಇವತ್ತು ದುಡ್ಡು ಬಂದಿದೆ. ಇವೆಷ್ಟೋ ಈ ದಿನದ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ.
ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯನ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.